ನೋಡಿ, ಈ ರೀತಿ ಸಚಿವ ಸಂಪುಟ ಸಭೆಗಳಾಗಿ ಆಯಾ ಭಾಗಕ್ಕೇನೆ ಸರ್ಕಾರ ಹೋಗಿ, ಯಾಕಂದ್ರೆ ಬೆಂಗಳೂರಲ್ಲಿ ಕೂತ್ಕೊಂಡು ವಿಧಾನಸೌಧದಲ್ಲಿ ಇಡೀ ರಾಜ್ಯದ ಚಿಂತನೆಯನ್ನ ಮಾಡುವಂತ ಸಂದರ್ಭದಲ್ಲಿ ಆಯಾ ಭಾಗಕ್ಕೇನೆ ಹೋಗಿ ನಾವು ಈ ರೀತಿ ಸಚಿವ ಸಂಪುಟ ಸಭೆಯನ್ನ ಮಾಡಿ ಆ ಭಾಗಕ್ಕೆ ನಿರೀಕ್ಷೆಯಲ್ಲಿ ಇದ್ದಂತ ಕೆಲಸಗಳನ್ನ ನಾವು ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗುತ್ತೆ. ಇನ್ನು ಜನರ ಮನೆ ಬಾಗಿಲಿಗೆ ಸರ್ಕಾರ ಹತ್ತಿರವಾಗುತ್ತೆ ಅನ್ನುವಂತ ಒಂದು ಉದ್ದೇಶದಿಂದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ರೀತಿ ಸಭೆಯನ್ನು ಮಾಡ್ತಾ ಇದ್ದಾರೆ. ಈ ಸಭೆಯಿಂದ ಈ ಭಾಗದ ಜನರ ಬಹು ನಿರೀಕ್ಷಿತ ಕೆಲಸಗಳು ಆಗ್ತವೆ ಅನ್ನುವಂತ ಒಂದು ಭರವಸೆ ನಮಗೂ ಕೂಡ ಇದೆ. ನಮ್ಮ ಭಾಗಕ್ಕೆ ಖಂಡಿತವಾಗ್ಲೂ ಉತ್ತರ ಕರ್ನಾಟಕ ಭಾಗಕ್ಕೆ ಬಹಳಷ್ಟು ಬೇಡಿಕೆಗಳಿದಾವೆ. ಆ ಭಾಗದಲ್ಲಿ ಪ್ರತಿ ವರ್ಷ ಚಳಿಗಾಲದ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ 2-3 ನಮಗೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ಗಳು ಸಿಕ್ಕತ್ತೆ. ಸೊ ಮುಂದಿನ ನಾವು ಕೂಡ ಹೇಳಿದ್ವಿ ನಮ್ಮ ಭಾಗಕ್ಕೆ ಈ ರೀತಿ ಕ್ಯಾಬಿನೆಟ್ ಮೀಟಿಂಗ್ ಬೇಕು ಅಂತ ನಾವು ಮಾತನಾಡಿದಾಗ ಮಾನ್ಯ ಮುಖ್ಯಮಂತ್ರಿಗಳು ಮುಂಬರುವಂತ ದಿನದಲ್ಲಿ ಬಿಜಾಪುರಕ್ಕೆ ಮಾಡೋಣ ಅಂತ ಹೇಳಿದ್ದಾರೆ ಕ್ಯಾಬಿನೆಟ್ ಮೀಟಿಂಗ್. ಸೊ ಅಲ್ಲಿ ಕೂಡ ನಮ್ಮ ಭಾಗದಲ್ಲಿ ಏನೇನು ಉಳಿದಿದ್ದಾವೆ, ಪೆಂಡಿಂಗ್ ಇದಾವೆ ಅಂತ ಎಲ್ಲ ಒಂದು ಯೋಜನೆಗಳಿರಬಹುದು ಅಥವಾ ಕೆಲಸಗಳಿರಬಹುದು ಆ ಭಾಗದಲ್ಲಿ ಮೀಟಿಂಗ್ ಆದಾಗ ನಾವು ಚರ್ಚೆ ನೋಡಿ. ಪಕ್ಷದ ಹೈಕಮಾಂಡ್ ಬಿಟ್ಟಂತ ವಿಚಾರ. ನಾವು ಬಹಳಷ್ಟು ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದಾಗ ಅದ್ರ ಬಗ್ಗೆ ಮಾತನಾಡೋದು ಅಷ್ಟೊಂದು ಸೂಕ್ತನೂ ಅಲ್ಲ, ಸಮಂಜಸನೂ ಅಲ್ಲ ಅಂತ ನನ್ನ ಭಾವನೆ. ಮೇಡಮ್, ವಿಜಯವಾಲ್ ಅವರು ರಾಜ್ಯಕ್ಕೆ ಭೇಟಿ ಕೊಟ್ಟಿದ್ದಾರೆ, 1-to-1 ಎಲ್ಲ ಶಾಸಕರ ಜೊತೆ ಮಾತಾಡ್ತಾ ಇದ್ದಾರೆ. ಇದು ಎಲ್ಲ ಒಂದ್ ಕಡೆ ಬದಲಾವಣೆ ಬಿರುಗಾಳಿ ಬೀಸ್ತಾ ಇದೆ ಅಂತ ಖಂಡಿತವಾಗ್ಲೂ ಇಲ್ಲ. ಅದು ಪಕ್ಷದ ಒಂದು ಎಕ್ಸಸೈಸ್ ಅಂತ ಹೇಳ್ಬೋದು, ಎಕ್ಸಸೈಸ್ ಅಂತ ಹೇಳ್ತೀವಿ ನಾವು. ಯಾಕಂತಂದ್ರೆ ಹೈಕಮಾಂಡು ಪಕ್ಷದ ನಾಯಕರ ಜೊತೆ ಮಾತನಾಡೋದು, ಮಂತ್ರಿಗಳನ್ನ ಕರೆಸಿ ಮಾತನಾಡೋದು, ಎಂಎಲ್ಎಗಳನ್ನ ಕರೆಸಿ ಮಾತಾಡೋದು, ಇದು ಒಂದು ಪಕ್ಷದ ಆಂತರಿಕ ಸಮನ್ವಯತೆಯನ್ನ ಕಾಪಾಡಿಕೊಳ್ಳೋದು. ಇದು ಮುಂಚೆಯಿಂದ ನಡೆದು ಬಂದಂತ ಒಂದು ಕ್ರಮ. ಅದೇ ರೀತಿ ಈಗಲೂ ಕೂಡ ಆಗ್ತಾ ಇದೆ. ಮೇಡಮ್, ವಾಲ್ಮೀಕಿ ನಿಗಮದ ಹಗರಣ ಈಗ ಸಿಬಿಐಗೆ ಕೊಟ್ಟಿರುವಂತದ್ದು, ಇದ್ರ ಬಗ್ಗೆ ನೀವೇನು ಹೇಳ್ತೀರಿ? ಸಿಬಿಐ ತನಿಖೆ ಮಾಡಲಿ, ಇಡಿ ತನಿಖೆ ಮಾಡಲಿ, ಇನ್ನೊಂದು ರೀತಿಯಿಂದ ತನಿಖೆ ಮಾಡಲಿ, ಏನು ಸತ್ಯ ಇದೆಯೋ ಅದರ ಪ್ರಕಾರ ತನಿಖೆ ಆಗುತ್ತೆ. ಮೇಡಮ್, ಜಾತಿ ಸಮೀಕ್ಷೆ ನಡೀತಿದೆ, ಅಧಿಕಾರಿಗಳು ಜನರ ಹತ್ರ ಮಾಹಿತಿ ಸರಿಯಾಗಿ ಕೇಳ್ತಿಲ್ಲ, ಜಸ್ಟ್ ಮನೆ ಮುಂದೆ ಪೋಸ್ಟರ್ ಅಂಟಿಸ್ಬಿಟ್ಟು ಬರ್ತಾ ಇದ್ದಾರೆ ಅಂತಂದ್ರೆ ಬೇಕಾಬಿಟ್ಟು ಅವ್ರ ಮಾಹಿತಿ ಕೇಳದೆ ಅವ್ರಿಗೆ ಬೇಕಾದಂತ ಡಾಟಾ ಎಂಟ್ರಿ ಮಾಡ್ಕೊಂಡು ಹೋಗ್ತಿದ್ದಾರೆ. ನೋಡಿ, 10 ವರ್ಷದ ಹಳೆಯ ಒಂದು ಜಾತಿ ಜನಗಣತೆ ಇದೆ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಸಂಪುಟ ಇದರಲ್ಲಿ ನಾವೆಲ್ಲ ಚರ್ಚೆ ಮಾಡಿ ಇನ್ನೊಮ್ಮೆ ಅವಕಾಶ ಕೊಟ್ಟಿದ್ದೀವಿ. ಆದ್ರೆ ಸರಿಯಾಗಿ ಮಾಡ್ತಿಲ್ಲ ಅಂತ ತಾವು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀರಾ, ನಾವು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತೆಗೆದುಕೊಂಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.